भवनाचार्य ईशाय गुणराशे सूर्याय शुद्ध विद्याय मध्वाय च नमामि सप्तांगरूपाय सर्वादिष्टानि गणतक्लेशनाशाय पापकारके पूज्याय राघवेन्द्राय सत्यधर्मरताय च वेदां कल्पवृक्षाय नमतां सन्निधं अज्ञानतिमिच्छेदं बुद्धिसम्पत्प्रदायकं विज्ञानयमनं शान्तं ಸಿದ್ಧಸಾಧನವಿದವೆಲ್ಲ ಕಾಂಬೋದಕ್ಕೆ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಒಲಿದ ಪದ್ಮವಲ್ಲಭನಮ್ಮ ವಿಜಯ ವಿಠಲ ಒಲಿದ ಅಪರೋಕ್ಷೀಕೃತ ಶ್ರೀತ ಸಮಪೇಕ್ಷಿತ ಭಾವಜೆ ಆಪೇಕ್ಷಿತ ಪ್ರಧಾನನ್ನು ರಾಘವೇಂದ್ರ ಮಂತ್ರಾಲಯ ಪ್ರಭುಗಳ ದಿವ್ಯನಾಮಸ್ಮರಣೆ ವಿಜ್ಞಾನವನ್ನು ಸುಜ್ಞಾನಮತಿಯನ್ನು ಯಾಕಂದ್ರೆ ಪ್ರಹ್ಲಾದರಾಜರ ಅವತಾರ ಒಂದು ದೈತ್ಯರ ಆವೇಶ ಆ ಗುರುಗಳ ಕರುಣದಿಂದ ಅದೆಲ್ಲ ಹೊಂಟೋಯ್ತು ಅವರ ದೈತ್ಯರ ಕುಲದಲ್ಲಿ ಸುತ್ತಮುತ್ತ ದೈತ್ಯರೇ ಇರ್ತಿದ್ರು ಅಂತರಲ್ಲಿ ಅಂತಹದ್ರೊಳಗೆ ಭಕ್ತಿಯ ಚಿಲುಮೆಯಾಗಿ ನಮ್ಮ ಪ್ರಹ್ಲಾದ ಜನ ಅದರಂತೆ ಅಷ್ಟೇ ಅಲ್ಲ ಅದನ್ನ ಅನುಸಂಧಾನ ಮಾಡ್ಕೊಂಡು ಕಡೆಗೂ ಬಿಂಬೋಪಾಸನೆ ಸರ್ವತ್ರ ವ್ಯಾಪ್ತರ ಅಂತ ಹರಿವಂದ ಉಪಾಸನೆ ಮಾಡಿಕೊಂಡ ತನುಬಿಂಬ ಆ ನರಸಿಂಹನ ಪ್ರತ್ಯಕ್ಷ ಕರೆಸಿಕೊಂಡ ಎಲ್ಲರಿಗೂ ತೋರಿಸ್ತ ಇದು ಆ ರಾಘವೇಂದ್ರರ ದಿವ್ಯ ಸ್ಮರಣೆಯಿಂದ ಬರ್ತಾರೆ ಅಂಥ ದಿವ್ಯ ಚರಣಗಳ ಸ್ಮರಣೆಯಿಂದ ನನಗೇನಾಗಿದೆ ಇವಾಗ ಕಲಿಯುಗದೊಳಗೆ ನಮ್ಮ ಸುತ್ತರು ಒಳಗೆ ನಾ ಹೇಳಿದ ಮಾತ್ರ ಹೊರಗಿಂದಲ್ಲ ದೈತ ಪಾರ್ಥ ಮಾಡ್ತೀವಿ ಒಳಗೆ ಬರೇ ದೈತ್ಯರೇ ಅವ್ರು ಓಪನ್ ಆಗ್ಬಿಟ್ರಿ ಯಾವಾಗಲೂ ಬೇಕು ಆ ದೈತ್ಯರಿಗೂ ಏನಪ್ಪಂದ್ರೆ ತ್ರಿವಿಧ ಗುಣದ ರಜೋತಮೋ ಸತ್ವ ಮೂರು ಗುಣ ಅವ್ರ ಒಂದು ವಿಶೇಷತೆ ಅಂದ್ರೆ ಅವ್ರಿಗೆ ಮೂಲವಾಗಿರ್ತಕ್ಕಂಥದ್ದು ಸ್ವರೂಪದ ಇರ್ತಕ್ಕಂಥದ್ದು ದೈತ್ಯ ತಮೋಗುಣನೇ ದೈತ್ಯ ಗುಣ ಅಂಥ ದೈತ್ಯರು ಸುಜನರೋಪಾದಿಯಾಗಿ ಅಂದ್ರೆ ದೇವತೆಗಳೋಪಾದಿಯಾಗಿ ದೇವತೆಗಳಂತೆ ಏನಪ್ಪ ಅಂದ್ರೆ ಸುಜನರಂತೆ ವೇಷ ಹಾಕೊಂಡ್ಬಂದು ಸುಜೀವಿಗಳ ಸಾಧನನ್ನ ಹರಣ ಮಾಡ್ತಾರ ಎಷ್ಟು ಫಾಸ್ಟ್ ಅಂದ್ರೆ ಅವ್ರಿಗೆ ಸ್ವತಂತ್ರ ಕೊಟ್ಟೇನೆ ಪರಮ ದೈತ್ಯರಿಗೆ ಬಿಕ್ಕರ್ ಮಾಡ್ಲಕ್ಕ ಎಷ್ಟು ಬೇಕಷ್ಟು ಸುಜೀವನ್ನ ದ್ವೇಷ ಮಾಡಿ ಹಚ್ತ ಅಂತಹ ದೈತ್ಯರು ನಮ್ಮೊಳಗೆ ಕುತ್ಕೊಂಡಾಗ ನಾನು ಪ್ರಹ್ಲಾದನಂತೆ ಆಗ್ಬೇಕು ಪ್ರಹ್ಲಾದ ಭಕ್ತಿಯ ಒಂದು ಚಿಲುಮೆ ಆ ಭಕ್ತಿಯ ಒಂದು ಪ್ರತೀಕ ಭಾಗವತದ ಸಪ್ತಮ ಸ್ಕಂದಕ್ಕೆ ಬರಬೇಕಾದ ಕಾರಣ ಇಷ್ಟೇ ಈ ಸಪ್ತ ಧಾತುಗಳಿಂದ ಕೂಡಿದಂತ ಈ ದೇಹದೊಳಗೆ ಒಳಗೆ ಜೀವಿ ಏನಪ್ಪ ಅಂದ್ರ ಸಂಪೂರ್ಣವಾಗಿ ದೈತ್ಯರಮಯ ಆಗ್ಬಿಟ್ಟು ಆ ಜ್ಞಾನ ಅಂಬೋದು ನೀನ್ ಹೇಳಿದ್ದೆ ಏನಪ್ಪ ಅಂದ್ರೆ ಕೃಷ್ಣ ಅಂಬೋದು ಆ ಕಂಸನ ಕೃಷ್ಣ ಅಂಬೋದು ಏನಪ್ಪ ಅಂದ್ರೆ ಕಂಸನ ಒಳಗಿರ್ತಕ್ಕಂತಹ ಜ್ಞಾನ ಭೃಗು ಅಂತ ಆ ದೈತ್ಯರಿಗೆ ಕಲಿಯುಗದೊಳಗೆ ದೈತ್ಯರಿಗೆ ಜ್ಞಾನ ಹುಟ್ಟಬಾರದು ಜ್ಞಾನ ಹುಟ್ಟಿಬಿಟ್ರೆ ಆ ಸುಜೀವಿಗಳು ಸಾಧನ ಆಗ್ಬಿಡುತ್ತೆ
ಆ ಸುಜೀವಿಗಳನ್ನ ಎಷ್ಟು ವಿರೋಧ ಮಾಡ್ತಾರೋ ಅವ್ರಿಗೆ ಅವ್ರು ಅಷ್ಟು ಸಾಧನ. ಯಾಕೆ ದೇವತೆಗಳನ್ನ ಕಾಣ್ತಾರಂದ್ರೆ, ಯಾಕೆ ಸುಜೀವಿಗಳನ್ನ ದೈತ್ಯರು ಕಾಣ್ತಾರಂದ್ರೆ, ಅವ್ರನ್ನ ಎಷ್ಟೆಷ್ಟು ಕಾಡ್ತಾರೋ ಅಷ್ಟೆಷ್ಟು ಅವ್ರಿಗೆ ಮುಕ್ತಿಗೆ ಆದ್ಯ ದೈತ್ಯ. ಇದು ವಿಶೇಷವಾಗಿರ್ತಕ್ಕಂಥ. ನಮ್ಗೆ ಹೆಂಗೆ ಅಪರೋಕ್ಷ ಆಗ್ತದೋ ಅವ್ರಿಗೂ ಅಪರೋಕ್ಷ ಆಗ್ತದೆ ದೈತ್ಯ. ಅವ್ರಿಗೆ ಆ ದೇವತೆ ಯಾರಂತ ಗೊತ್ತಾಗ್ತದೆ. ನಮಗ ಸಾಧನತ್ವೇನ ಅವ್ರಿಗೆ ಡೈರೆಕ್ಟ್ ಕೊಟ್ಟು ಬಿಡ್ತಾನೆ ಪರಮಾತ್ಮ. ಆ ಕಕ್ಷಕ್ಕೆ ಬಂದಂತ ದೈತ್ಯರಿಗೆ ಅದೇ ಕರೆಕ್ಟ್ ಆಗಿ ಕೊಟ್ಟು ಬಿಡ್ತೀವಿ, ಇಂಥವ ಇಂಥವ. ಅವರ ಸ್ವಭಾವ ದುಷ್ಟ ಸ್ವಭಾವ ಯಾವುದು? ಆ ದೇವತೆಗಳ ಸಾಧನ ಭಗವದ್ ವಿರೋಧ. ಈಗ ನಾನು ಏನನ್ನು ವಿಚಾರ ಮಾಡಕ್ ಹೋಗ್ಬೇಕಂದ್ರ, ಈ ಸ್ಥೂಲ ಶರೀರದೊಳಗೆ ನಾನು ಇದ್ದೀನಿ, ನಾನೊಂದು ಜೀವಿ. ನಾನು ಅಂಬುದು 3 ಪದಾರ್ಥ ಬರ್ತದೆ, ನೆನ್ಪಿಟ್ಟವೆ. ಒಂದು ರಜೋ ನಾನು, ಒಂದು ತಮೋ ನಾನು, ಒಂದು ಸತ್ವ ನಾನು. ಅದು ಅಹಂ ಕರಿಚೆ ಕಾರಯಿಸಿ ಅಂತ ಹೇಳ್ತೀವಿ ನಾವು. ಅಹಂ ಅಂದ್ರೆ ನಾನು, ಅಂದ್ರೆ ನಾನು ಒಂದು ಭಗವದ್ರೂಪ, ನನ್ನ ಬಿಂಬ ನನ್ಗೆ ಗೊತ್ತಿಲ್ಲಲ್ಲ. ತನ್ನಿಮಿತ್ತ ನಾನು ಎಂಬ ಒಂದು ಭಗವದ್ರೂಪ ಒಳಗಡೆ ಇದೆ. ಆ ಭಗವದ್ರೂಪ ಮಾಡಿಸ್ತಾ ಇದೆ ಎಂಬ ದೃಢ ನಿಶ್ಚಯ ತತ್ವ ನನಗೆ ಬರಬೇಕು. ಅದು ಯಾರು ಕೊಡಬೇಕು? ಗುರುಗಳು ಕೊಡಬೇಕು. ಯಾರು ಗುರುಗಳು ಕೊಡಬೇಕು? ಭಗವದ್ ದರ್ಶನ ಆಗಕ್ಕೆ ಯಾರು ಕೊಡಬೇಕು ಅಂದ್ರೆ ನಮ್ಮ ನಾರದ ಮಹಾಪ್ರಭು ಕೊಡ್ಬೇಕು. ಪುರಂದರಾಯರು ಅನುಗ್ರಹ ಮಾಡಬೇಕು. ಈ ದೇಹ ಸಂಪೂರ್ಣ ಭರತಖಂಡ ಆಗ್ತದೆ. ಇದು ಕರ್ಮಜ ಭೂಮಿ ಆಗ್ತದೆ. ಕರ್ಮ ಯಾವುದಂದ್ರೆ ಪರಮಾತ್ಮನ ಪ್ರತ್ಯಕ್ಷ ಕರ್ಸ್ಕೊಳಕ್ಕೆ ಬೇಕಾದಂತ ಕರ್ಮ ಆ ದೇಹ. ಅವಾಗ ತಲೆಯೊಳಿಸ ನಾರಾಯಣನ ಗಂಟೆಗಳ ವಾಸುದೇವನ ಬಲದಲಿಯ ನಿರುದ್ಧ ಬಲದಲಿ ಪ್ರಜ್ಞೆ ಅಡಗದು ಎಡಭಾಗದ ಕೆಳಗೆ ನಂದೆ ಸಂಕರ್ಷಿಸೋದು ಅಂತ ಹೇಳ್ತೀವಲ್ಲ. 5 ಭಾಗ ಈ ದೇಹದಲ್ಲಾಗಿ 5 ರೂಪದಿಂದ ಪಂಚ ಭೇದಾತ್ಮಕ ಪ್ರಪಂಚಕ್ಕೆ ಅಂತ ಹೇಳಿದ್ರೆ 5 ರೂಪದಿಂದ ಪರಮಾತ್ಮ ಹೋಗಲು ಕೂತ್ಕೊಂಡಿದ್ದಾನೆ. ಇಲ್ಲೇ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ಮುಖ್ಯ ಪ್ರಾಣದೇವ ರೂಪ, ಜೊತೆಗೆ ಹೈಗ್ರೀವ ರೂಪ, ನರಸಿಂಹ ರೂಪ, ಭೀಮರೂಪ, ಪ್ರಾಣರೂಪ, ವರಹ ರೂಪ. ಇವು 5 ಮೂಲ ರೂಪಗಳು ಮುಖ್ಯ ಪ್ರಾಣದ 5 ರೂಪಗಳು, ಅವತಾರ ರೂಪಗಳು 5. ಈ ರೀತಿ 5 ರೂಪದಿಂದ ಸ್ಥೂಲದಲ್ಲಿ ಇದ್ದು ಅವರಿಗೆ, ಯಾರಿಗೆ? ಸುಜೀವಿಗಳಿಗೆ ಉತ್ತಮ ಗತಿಯನ್ನು ಕೊಡಲಿಕ್ಕೆ ಪರಮಾತ್ಮ ಸಂಕಲ್ಪ ಮಾಡಿಕೊಂಡಿದ್ದಾನೆ. ಯಾರಿಗೆ ಈ ಜ್ಞಾನ ದೃಢ ಬರ್ತದೋ, ದೃಢ ಬರಬೇಕಂದ್ರೆ, ಯಾಕಂದ್ರೆ ಆ ದೈತ್ಯರು ಏನ್ ಮಾಡ್ತಾರ ಅಂದ್ರ ನನ್ನ ಸಾಧನಕ್ಕೆ ವಿಘ್ನ ಉಂಟು ಮಾಡ್ತಾರೆ. ಯಾವ ರೀತಿ ವಿಘ್ನ ಮಾಡ್ತಾರ ಅವರು? ಯಾಕೆಂದ್ರೆ ದೇವತೆಗಳನ್ನ ಹಾದಿ ತಪ್ಪಿಸ್ಬೇಕಂದ್ರ ದೈತ್ಯರ ಇರ್ತಕ್ಕಂಥ ಸತ್ವಗುಣನೇ ಪ್ರೇರಕ. ಅದನ್ನ ಹಾಕೊಂಡ್ ಬಂದ್ಬಿಡ್ತಾರೆ ಮೋಸ ಮಾಡಿ ಒಳಗೆ. ಅವ್ರಿಗೆ ಅದೇ ಮಾತಾಡ್ತಾರೋ, ಇವ್ರು ಹಿಂಗ ಬಾಲಕೋತ್ ಮಾತಾಡ್ತೀವಲ್ಲ ಬಸ್ನಾಗ, ಅದರಂತೆ ಮೊದ್ಲು ಅವ್ರಿಗೆ ಹಚ್ಚಿ ಅನಂತರ ಮೇಲೆ ಕರ್ಕೊಂಡು ನಡ್ಕೊಂಡ್ ಬಂದು ರಾಜ್ಯಕ್ಕೆ ಬರ್ತಾರೆ. ಆಮೇಲೆ ತಮಗ್ ಬಂದು ಆ ಧರ್ಮವನ್ನು ಭ್ರಷ್ಟ ಮಾಡ್ಬೇಕು. ನಮ್ಗೆ ಇಲ್ಲಿವರೆಗೂ ಪರಮಾತ್ಮನ ತತ್ವ ಸಿದ್ಧಾಂತ, ಅದಕ್ಕೆ ನಾವು ಎಲ್ಲರೂ ನೋಡಿದಾಗ ಅವ್ರಲ್ಲಿರ್ತಕ್ಕಂಥ ಸತ್ವಗುಣ ಅಷ್ಟೇ ನಾವು ನೋಡ್ಬೇಕು, ರಜೋ ತಮ ಗುಣಗಳು ನೋಡ್ಬಾರ್ದು. ಅದ್ರ ತಲೆನ ಕಡೆ ನಾವು ಸತ್ವ ನಮ್ಗೆ ಸಾಧಾರಣ ಆಗ್ತದೆ. ಪ್ರತಿಯೊಬ್ಬ ಜ್ಞಾನಿಗಳ ವಿಚಾರ ನೋಡ್ಕೊಳ್ರಿ, ಸತ್ವ ತಮ ಗುಣಗಳನ್ನ ಮೊದಲು ಗೊತ್ತು ಮಾಡಿಕೊಂಡು ಅದನ್ನ ಪಕ್ಕಕ್ಕೆ ಇಟ್ಟು ಅವರ ಸತ್ವಗುಣ ಮಾತ್ರ ತಗೊಂಡು ತಮ್ಮ ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ಇದು ಅಪರೋಕ್ಷಕ್ಕೆ ದೊಡ್ಡ ಸಾಧನ ಆಗ್ತದೆ ಈ ರೀತಿ.
ಈಗ ನಾವೇನ್ ಮಾಡ್ತೀವಿ, ಅವರಲ್ಲಿರ್ತಕ್ಕಂಥ ರಜೋ ಸ್ವಭಾವ ಏನದ, ತಮೋ ಸ್ವಭಾವ ಏನದ, ಅದನ್ನ ಹುಡುಕ್ತೀವಿ ಹೊರತು ಒಬ್ಬ ಜ್ಞಾನಿ ಅಂತ ಸರ್ಟಿಫೈಡ್ ಆಗ್ಬಿಡ್ತಾವ ಅಂದ್ರ ಅದು ಹುಡುಕೋದು ಮೊದ್ಲು ಅದೇ ಕೆಲಸ ನಾವು. ಏನೋ ಇವ ಎಲ್ಲ ಸಂಸಾರ ಬಿಟ್ಟಾನ ಹಿಂಗ, ಇವನ್ ಯಾವ್ದ್ರ ಮೋಹ ಅದ ಹೆಂಗ, ಇವ್ ರೊಕ್ಕ ಅದ ಬೇಕಾದ ಆ ಅದು ಮುಂದೆ ಏನ್ ಮಾಡ್ತಾ ಇದ್ರ ಸಂತೆ ಎಷ್ಟು ಬಗೆತಾನ, ಹೊರಗೆ ಎಷ್ಟು ಹಾಕ್ತಾನ, ಇದನ್ನ ಏನು ಅಂದ್ರ ಆ ಸತ್ವ ಗುಣ ಬಿಟ್ಟು ರಜ ತಮ ಗುಣಗಳನ್ನ ನಾನು ಅದು ಹೆಚ್ಚಾ ಹೋಗ್ತೇನೆ. ಅದು ಏನಾಗ್ತದೆ ನನಗೆ ಅಂದ್ರೆ ಅಜ್ಞಾನಕ್ಕೆ ಹಾಗೆ ಆಗ್ತದೆ, ಜನ್ಮಕ್ಕೆ ಹೆಚ್ಚು ಜನ್ಮಗಳನ್ನು ಮತ್ತೆ ಮುಂದುವರಿಸ್ತಾರೆ. ಆ ಎರಡು ಗುಣಗಳು ನಿಮ್ಗೆ ಸಾಧನಕ್ಕೆ ಬರಂಗಿಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಸತ್ವ 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 ಒಂದು, ಸತ್ವ ಸತ್ವ ರಜ, ಸತ್ವ ಸತ್ವ ತಮ ಮೂರು, ರಜ ರಜ ಸತ್ವ, ಇವು 4 ಮಂದಿ ಮಾತ್ರ ಮುಕ್ತಿ ಯೋಗ್ಯರು ಪರಮಾತ್ಮಲ್ಲಿ. ಇನ್ನು ಉಳಿದವರಿದ್ದರ ರಜೋ 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 ರಜ ಸತ್ತಮ, ಈ 9 ವಿಧ ಜೀವರಾಶಿಯೊಳಗೆ ಇವ್ರು 4 ಮಂದಿ ವಿಶೇಷವಾಗಿ ಪರಮಾತ್ಮ ಅಧಿಷ್ಠಾನಕ್ಕೆ ದರ್ಶನ, ಈ ಅಧಿಷ್ಠಾನ ಪರಮಾತ್ಮ ಕಾರಣಕ್ಕೆ ಅಧಿಕಾರಿಗಳ. ಇದು ಫಂಡಮೆಂಟಲ್. ಅಂದ್ರೆ ನನಗೆ ಮುಕ್ತಿಗೆ ಬೇಕಾದ್ರೆ ಈ ಜ್ಞಾನ ಹಿಡ್ಕೊಂಡು ಹೋದಾಗ ಮಾತ್ರ ನನಗೆ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂತೀನಿ ನಾನು, ಇಲ್ಲದ ಹೊಂದಿದವು. ಯಾಕೆ ಹೇಳ್ಬೇಕಾದ್ರೆ ಇವತ್ತು ಅಂದ್ರೆ ಈ ದ್ವಿದಳ ಪದ್ಮ ಅಂತ ನಿನ್ನೆ ತಗೊಂಡಿದ್ದು ನಾವಲ್ಲಿ, ಒಂದು ಪದ್ಮ ಒಂದರಲ್ಲಿ ಬ್ರಹ್ಮವಾಯುದೇವರು, ಇನ್ನೊಂದ್ ಕಡೆ ಮರತಗಣಗಳು ಇದ್ದಾರೆ. ಆ ಮರತಗಣಗಳು ಕೆಳಗೆ ನಮಗೆ ಚತುರ್ದಳ ಕಮಲದಲ್ಲಿ ಬುಧ ಪಕ್ಷದಲ್ಲಿ ಬರ್ತಕ್ಕಂಥದ್ದಲ್ಲಿ ಅಲ್ಲಿನೂ ಒಂದ್ ಕಡೆ 49 ಮರತಗಣ ಇರ್ತಾರೆ. ಇವ್ರು ಏನ್ ಮಾಡ್ತಾರ, ಇಲ್ಲೇ ರಜೋತಮ ಚಿಂತನೆ ಮಾಡೋ ದೈತ್ಯರಿಗೆ ಏನ್ ಮಾಡ್ತಾರ ಗೊತ್ತಾ, ಇದರಿಂದ ಕಳಿಸ್ಬಿಡ್ತಾರೆ. ಯಾವ್ದು ಫೈನಲ್ ಕಾಲಿಂದ ಮೇಲೆ ಕಳಿಸ್ಬಿಡ್ತಾರೆ. ಆಮೇಲೆ ಇದಕ್ಕೆ ಹೋಗ್ಬೇಕು, ಯಾವುದು ಈ ಆಜ್ಞಾ ಚಕ್ರಕ್ಕೆ ತಂದು ಅಲ್ಲಿ ಬೆಳಕನ್ನು ತೋರಿಸಿ ಕಳಿಸ್ಬಿಡ್ತಾರ. ಅಲ್ಲಿ ತಗೊಂಡು ಹೋದಾಗ ಏನ್ ಬೇಕು, ಪರಮಾತ್ಮ ವಿರೋಧಿಗಳನ್ನ ಏನಿದ್ದಾರಲ್ಲ ಅವರು ಆ ಪರಮಾತ್ಮನ ಪರವಾಗಿರ್ತಕ್ಕಂಥವ್ರಿಗೆ ಏನೋ ಒಂದು ಚಿಂತನೆ ಹಚ್ಚಿ ನನಗೆ ಗೊತ್ತಂತ ಹೇಳಿ ಕಳಿಸ್ಬಿಡ್ತಾರೆ. ಜ್ಞಾನಿಗಳು ಅಷ್ಟು ಸುಲಭವಾಗಿ ಅವ್ರ ಕೈ ಸಿಗೋದಿಲ್ಲ. ಕಾರಣ ಇಷ್ಟೇ, ನಾರದರಂತ ಪ್ರಭೃತಿಗಳು, ನಾರದರಿಂದ ಅನುಗ್ರಹ ಪಾದ ಅಂತ ನಮ್ಮ ವಿಜಯರಾಯರು, ವಿಜಯರಾಯ ಅನುಗ್ರಹ ಪಾದ ಪಾತ್ರ ಅಂತ ಗೋಪಾಲರಾಯರು, ಗೋಪಾಲರಾಯ ಅನುಗ್ರಹ ಪಾದ ಅಂತ ಜಗನ್ನಾಥರಾಯರು, ಜಗನ್ನಾಥರಾಯರ ಅನುಗ್ರಹ ಪಾತ್ರ ಆದಂತವ್ರೇನು ಪ್ರಾಯಸರಾಯರು, ಗುರು ವಿಠಲ್ರು, ಗುರು ಶ್ರೀ ವಿಠಲ್ರು, ಇವರೆಲ್ಲ ಆ ನಾರದರಿಂದ ಬಂದಂತ ಒಂದು ಗತಿ. ಅದ್ ನೆನ್ಪಿಟ್ಕೋಬೇಕು ನಾವು. ನಾರದಲ್ಲಿ ಸಿಗ್ತಾರ ಅಂದ್ರೆ ಇವರೆಲ್ಲ ಒಂದು ಅಂಶದಿಂದ ಇರ್ತಾರ. ಅದಕ್ಕೆ ವಿಜಯರಾಯ ಸ್ತೋತ್ರ ಮಾಡಿದ್ರ, ಗೋಪಾಲರಾಯ ಸ್ತೋತ್ರ ಮಾಡಿದ್ರ, ಮತ್ತೇನಪ್ಪ ಅಂದ್ರೆ ಜಗನ್ನಾಥರಾಯ ಸ್ತೋತ್ರ ಮಾಡಿದ್ರ, ಗುರುಶ್ರೀ ಸ್ತೋತ್ರ ಮಾಡಿದ್ರ, ನಮ್ಗೇನಾಗ್ತದ, ಪುರಂದರಾಯರ ಅನುಗ್ರಹ ಪಾತ್ರ. ಅವಾಗ ಪರಮಾತ್ಮ ಜೀವ ಚಕ್ಷು ನನಗೆ ಗೊತ್ತಾಗ್ತದೆ. ನೋಡಮ್ಮ, ಧ್ರುವರಾಯರಿಗೆ ಓಂ ನಮೋ ಭಗವತೆ ವಾಸುದೇವ ಎಂಬ ಮಂತ್ರವನ್ನ ಉಪದೇಶ ಮಾಡಿದ್ರು ನಾರದರು. ಪ್ರಹ್ಲಾದ ಓಂ ನಮೋ ನಾರಾಯಣ ಅಷ್ಟಾಕ್ಷರ ಮಂತ್ರ ಅಂತ ಹೇಳಿದ್ರು. ಮುಚ್ಚಿಗುಂದಿಗೆ ಅನುಗ್ರಹ ಆಯ್ತು, ದಂತಿದೇವಗ ಅನುಗ್ರಹ ಆಯ್ತು, ಕಟ್ಟುವಂಗ ಅನುಗ್ರಹ ಆಯ್ತು. ಯಾರೋ ಭಗವದ್ಭಕ್ತರು ಭೂಲೋಕದ ಅವತಾರ ಮಾಡ್ತಾರ. ಒಂದು ಸಣ್ಣ ವಿಚಾರ ಹೇಳ್ಬೇಕಂದ್ರ ನಾರದರ ಅನುಗ್ರಹ ಆದ್ರೆ ಮಾತ್ರ ಭಗವದ್ ದರ್ಶನ ಆಗ್ತದೆ. ಇನ್ನು ಸಾಧನತ್ವದ ಮೇಲೆ ಹೋದಾಗ ಆ ಭಗವಂತ ಜ್ಞಾನ ರೂಪದಿಂದ, ಜ್ಯೋತಿ ರೂಪದಿಂದ ಕಂಗೊಳಿಸ್ತಾ ಹೋಗ್ತಾನೆ. ನೆನಪಿಟ್ಟುಗಳು, ಈ ಲಕ್ಷ್ಮೀನಾರಾಯಣ ರೂಪ, ದಶಾವತಾರ ರೂಪಗಳು ಇವೆಲ್ಲವೂ ವಾಸನಾ ರೂಪಗಳು. ವಾಸನಾ ರೂಪಗಳಂತ ಯಾಕೆ ಹೇಳ್ಬೇಕಾಗ್ತದೆ ಅಂದ್ರೆ ಆ ವಾಸನಾದ ನಿವಾರಣೆ ಮಾಡ್ಲಿಕ್ಕೆ. ಪ್ರಹ್ಲಾದರಾಜರಿಗೆ ಆ ದೈತ್ಯ ಗುಣ ನಿವಾರಣೆ ಮಾಡಬೇಕಾಯ್ತು, ಹರಿಸರ್ವತ್ವವನ್ನು ಪ್ರತಿಪಾದನೆ ಮಾಡ್ಬೇಕಾಯ್ತು. ಅದಕ್ಕೆ ನರಸಿಂಹ ರೂಪದಲ್ಲಿ ಬಂದ. ಹಿರಣ್ಯಾಕ್ಷನ
ಬಾಧೆ ಒಲ್ಪಟ್ಟಂತ ಭೂದೇವಿನ ಆ ಕಕ್ಷದಲ್ಲಿ, ಭೂದೇವಿ ಅಂದ್ರೆ ಸಾಧನ ಮಾಡ್ತಕ್ಕಂತ ಈ ದೇಹನ ಆ ಹಿರಣ್ಯಕಶಿಪು ಆ ಸಂಸಾರ ಒಳಗೆ ಹಾಕಿಬಿಡ್ತಾನೆ, ಸಮುದ್ರ ಒಳಗೆ. ಈ ಚಕ್ರಾದ್ಯಮಂಡಲ ಇದ್ರ ಒಳಗೆ ತಗೊಂಡೋಗಿ ಇಟ್ಬಿಡ್ತಾನೆ. ಆಗ ವರಾಹ ರೂಪಿ ಬಂದು ಏನ್ ಮಾಡ್ತಾನ, ಆ ಹೆಣ್ಣಾಕಿನ ಸಂಹಾರ ಮಾಡಿ ಮತ್ತೆ ತನ್ನ ಕಕ್ಷದಲ್ಲಿ ಇಟ್ಕೊತಾನೆ. ಶ್ವೇತ ವರಾಹ ರೂಪ ಮೊದಲ ರೂಪದಲ್ಲಿ ಬಂದಾಗ ಆ ಆ ಜೀವಿ ನೆನಪದ ಆ ದೇಹದಲ್ಲಿರ್ತಕ್ಕಂಥ ಭೂದೇವಿ ಅಂತ ಆಕೆ ಲಗ್ನ ಮಾಡ್ಕೋತಾರೆ. ಅಂದ್ರೆ ಸಂಬಂಧಗಳು ಏರ್ಪಡಿದೆ ಭಗವಂತಗೂ ಮತ್ತು ಸಾಧನ ಜೀವಿಗಳು. ಈ ರೀತಿ ವಾಸನಾ ರೂಪಗಳ ಉಪಾಸನೆ ಏನಪ್ಪಾ ಅಂದ್ರೆ ಪರಮಾತ್ಮ ದರ್ಶನಕ್ಕೆ ದಶಾಪದ. ಅದಕ್ಕೆ ಹೇಳ್ತಾರ ದಶ ಇಂದ್ರಿಯಗಳಲ್ಲಿ ಪರಮಾತ್ಮ 10 ರೂಪಗಳು, ಮತ್ಸ್ಯ ಕೂರ್ಮ ವರಾಹ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಅಂತ 10 ರೂಪಗಳಿಂದ 10 ಇಂದ್ರಿಯಗಳಲ್ಲಿ ಪರಮಾತ್ಮ ತನ್ನ ವಾಸನಾ ರೂಪದಿಂದ ಕ್ರಿಯೆಯನ್ನ ಮಾಡ್ತಾ ಇದ್ದಾನೆ. ಅದೇ ಅಗ್ನಿ ಒಳಗ ಪರಶುರಾಮ ಕೃಷ್ಣ ಮತ್ತೆ ಹೈಗ್ರೀವ ರೂಪದಿಂದ ಇದ್ದು ಆ ಜ್ಞಾನವನ್ನ ಕೊಟ್ಟು ನಮಗ ಮುಖ್ಯ ಹಾದಿಯನ್ನ ಕರ್ಕೊಂಡು ಹೋಗ್ತಾನ ಅಂತ ಚಿಂತನೆ ಮಾಡ್ತಾರೆ. ಇದಕ್ಕ ಷಡ್ಗುಣಾಯ ನಮ, ಸಾರಾಯ ನಮ, ಹಂಸಾಯ ನಮ, ಲಾಳಕಾಯ ನಮ ಅಂತ 4 ಭಗವದ್ ರೂಪಗಳು ಏನಪ್ಪಾ ಈ 2 ದಳ ಕಮಲ ಭೂಮಧ್ಯದಲ್ಲಿ ಬರ್ತಕ್ಕಂಥದ್ದು. ಒಂದೊಂದು ದಳದಲ್ಲಿ 5 100 ಏನಪ್ಪಾ ಅಂದ್ರೆ ಭಗವದ್ ಹಂಸನಾಮಕ ಪರಮಾತ್ಮ ಉಪಾಸನೆ ಮಾಡ್ತಾರೆ. 1000 ಶ್ವಾಸಮಂಟುಗಳಾಗ್ತವೆ. 2 ಗಳಿಗೆ ಇರ್ತಾರೆ ಮುಖ್ಯ ಪ್ರಾಣ. ಸಾಮಾನ್ಯ ಕಾಲ ನಿಧನ ನಾಮಕ ಭಗವದ್ರೂಪ, ಸಂಕರ್ಷಣ ಕಾಲನ ರೂಪ ನಿಧನ, ಅನಿರ್ಧಾರ ರೂಪದ ಸಂಕರ್ಷಣ, ಇಲ್ಲಿ ಪಿತೃದೇವತೆ ಅನುಗ್ರಹ. ಸೃಷ್ಟಿ ಸ್ಥಿತಿ ಲಯ ಅಂತ. ಪಿತೃ ಅನುಗ್ರಹ ನನಗೆ ಆಯ್ತಂದ್ರೆ ನನಗೆ ಎಲ್ಲ ಆ ಪಿತೃಣ ತೀರ್ದಂಗೆ. ದೇವ್ರನ್ನ ಋಷಿಋಣ ಅಂತ ಶಾಸ್ತ್ರಾಧ್ಯಯನ ಮಾಡ್ಕೊಂಡಿರ್ತೀವಿ, ಹಾಡು ಹಾಡ್ತೀವಿ, ಏನಪ್ಪ ಹರಿಕಥಾ ಪಾರಾಯಣ ಮಾಡ್ತೀವಿ, ಸುಳಾದಿ ಪಾರಾಯಣ ಮಾಡ್ತೀವಿ. ಇದು ಏನಪ್ಪಾ ಗ್ರಂಥ ರಚನೆ ಮಾಡಂತವರಿಗೆ ಏನಪ್ಪಾ ಋಷಿಋಣ ಬರ್ತದೆ, ಅದು ಹೋಗ್ತದೆ. ಇನ್ನ ಈ ಇಂದ್ರಿಯಗಳಲ್ಲಿ ಒಂದೊಂದು ಭಗವದ್ ರೂಪ ಇಟ್ಕೊಂಡು ಉಪಾಸನೆ ಮಾಡಿದ್ರೆ ಇಂದ್ರಿಯ ದ್ವಾರ ಯೋನಿಯಲ್ಲಿ ಹುಟ್ಟಿದ್ದು ಆ ಪರಮಾತ್ಮ ಏನಪ್ಪಾ ಈ ದೇವತೆಗಳಲ್ಲಿ ಅನುಗ್ರಹ ಮಾಡ ಅಂದ್ರೆ ಒಂದು ಸಂತಾನ ಆಯ್ತು ಅಂತ ದೇವ್ರನ್ನ ಆಯ್ತು. ದೇವ್ರ ಅಂದ್ರೆ ಇಲ್ಲಿ ಒಂದು ಸಂತಾನ ಹೆಂಗ್ ಗೊತ್ತಂದ್ರೆ ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು 11 ಇಂದ್ರಿಯಗಳಲ್ಲಿ 11 ಭಗವದ್ ರೂಪಗಳು ಹುಟ್ಟಬೇಕಂದ್ರೆ ಆ ಇಂದ್ರಿಯಗತ ಭಗವದ್ ರೂಪಗಳು ನೋಡೋ ಭಾಗ್ಯ ಹಂಗಾಗ್ಬೇಕು. ಇದು ಆ ಭೂಮಧ್ಯದಲ್ಲಿ ಕುತ್ಕೊಂಡು ನೋಡ್ಬೇಕು. ಪಾದದಲ್ಲಿರ್ತಕ್ಕಂಥ ರೂಪ, ಹಸ್ತದಲ್ಲಿರ್ತಕ್ಕಂಥ ರಾಮರೂಪ, ಗುದದಲ್ಲಿರ್ತಕ್ಕಂಥ ಕಲಿಕೆ ರೂಪ, ಉಪಸ್ಥಿತಲ್ಲಿರ್ತಕ್ಕಂಥ ಏನಪ್ಪಂದ್ರೆ ಅನಿರ್ಧ ರೂಪ, ಬುದ್ಧ ರೂಪ, ಬುದ್ಧ ಕಲ್ಕಿ ರಾಮ ಕೃಷ್ಣ ರೂಪಗಳು, ಕಣ್ಣಲ್ಲಿ ಇರ್ತಕ್ಕಂಥ ಕಪಿಲ, ಕಿವಿಯಲ್ಲಿರ್ತಕ್ಕಂಥ ಬೃಹತ್ಪಾಂಡು, ಇಲ್ಲ ಕೂರ್ಮ, ಮತ್ಸ್ಯ, ವರಾಹ, ಈ ಎಲ್ಲ ರೂಪಗಳನ್ನೇನು ಉಪಾಸನೆ ಮಾಡ್ಕೊಂಡು ಬರ್ತೀವಿ. ಇದನ್ನ ಒಂದೊಂದು ಇಂದ್ರಿಯಗತವಾಗಿರ್ತಕ್ಕಂಥ ಭಗವದ್ ರೂಪಗಳನ್ನ ಅದು ಹುಟ್ಟಿ ದರ್ಶನ ಆಗ್ಬೇಕು ನನ್ಗೆ. ಈ ರೀತಿ ದರ್ಶನ ತಗೊಂಡಾಗ ಆ ಇಂದ್ರಿಯಗಳು ಅವತ್ತಿನ ದಿನ ಯಾವಾಗ ದರ್ಶನ ಆಗ್ತದೋ ಅವತ್ತು ಅಲ್ಲಿವರೆಗೂ ಮಾಡಿದ ಪಾಪ ಸುಟ್ಟು ಹೋಗ್ತದೆ. ಇದಕ್ಕೆ ಧ್ಯಾನ ಪ್ರಕ್ರಿಯೆ ಅಂತ ಹೇಳ್ತಾರೆ. ಅವಾಗ ನಾನು ಕಣ್ಣು ಮುಚ್ಕೊಂಡು ಏನಪ್ಪಾ ಅಂದ್ರೆ ಆ ಧ್ಯಾನವನ್ನ ಮಾಡಬೇಕು. ಈ ಧ್ಯಾನ ಮಾಡೋದ್ರಿಂದ ಆ ಇಂದ್ರಿಯಗಳ ಪರಿಶುದ್ಧ ಆಗೋದ್ರಿಂದ ಅಲ್ಲಿರ್ತಕ್ಕಂಥ ದೈತ್ಯರು ದೂರ ಹೋಗ್ತಾರೆ. ಯೋತ್ಸನ್ನಾಮಕ ಸೂರ್ಯನ ಉಪಾಸನೆ, ಯೋತ್ಸನ್ನಾಮಕ ಸೂರ್ಯ ಯಾರನ್ನ ಉಪಾಸನೆ ಮಾಡ್ತಾನೆ? ವಿಷ್ಣುವನ್ನ ಉಪಾಸನೆ ಮಾಡ್ತಾನೆ.
ಕಪಿಲನ ಉಪಾಸನೆ ಮಾಡ್ತಾರೆ. ಈ ರೀತಿ ಆಯಾ ಭಗವದ್ರೂಪ ನೋಡ್ಕೊಂಡು ಹೋದಾಗ ಈ 11 ಇಂದ್ರಿಯಗಳಲ್ಲಿ 11 ಭಗವದ್ರೂಪಗಳನ್ನ ಆಯಾ ಇಂದ್ರಿಯಲ್ಲಿ ಆ ಪರಮಾತ್ಮನ ಕಾಣದೆ ಒಂದು ಯೋನಿ ದ್ವಾರ ಹುಟ್ಟು ಪರಮಾತ್ಮ ಹುಟ್ಟೋದು ಅಂದ್ರೆ ಆ ಶಾಸ್ತ್ರಜನ್ಯವಾದ ಓಂ ಶಾಸ್ತ್ರ ಯೋನಿತ್ವ ಓಂ ಅಮ್ಮ ಮಾತು ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯಲ್ಲಿ ಆ ಶಾಸ್ತ್ರ ಪ್ರಕಾರ ಆಯಾ ಇಂದ್ರಿಯಗಳಲ್ಲಿ ಪರಮಾತ್ಮ ಆಯಾ ರೂಪವನ್ನ ನನಗೆ ದರ್ಶನ ಆಗ್ತಕ್ಕಂಥ ಕಾರ್ಯ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬಹಿರುಪಾಸನೆ ಆಗ್ತದೆ. ಇದನ್ನು ಮಾಡ್ತಾ ಮಾಡ್ತಾ ಹೋದಾಗ ನನಗೆ ಆಗ್ಲಾ ಚಕ್ರತನಕ್ಕೆ ಹೋಗಿರ್ತೇನೆ, ಅಲ್ಲಿಂದ ನನಗೆ ಮತ್ತೆ ತೈಜಸ್ಸನ ಅನುಗ್ರಹ ಆಗ್ತದೆ. ಇದು ವಿಶ್ವನ ಉಪಾಸನೆ ಮಾಡೋದ್ರಿಂದ ಹೊರಗಿನ ರೂಪ ದರ್ಶನ ಆಗ್ತಾ ಹೋಗ್ತದೆ. ತೈಜಸ್ಸನ ಉಪಾಸನೆ ಮಾಡೋದ್ರಿಂದ ಅಂತರ್ಗತ ರೂಪ ಚಾಲ ಹೊರ. ಇದೇ 51 ಅಜಾದಿ ರೂಪಗಳು ಹೊರಗು ಅಜಾದಿ ಭಗವದ್ರೂಪಗಳು ಒಳಗು ಮತ್ತು ಅಲ್ಲೇ ಬರ್ತಕ್ಕಂಥ ಭಗವದ್ರೂಪಗಳ ಜೊತೆಗೆ ಆ ಮಂತ್ರಗಳನ್ನ ವಿಶೇಷವಾಗಿ ಉಪಾಸನೆ ಮಾಡಕ್ಕೆ ಅನುಗ್ರಹ ಮಾಡ್ತದೆ. ಯಾರು? ಈ ಭಗವದ್ರೂಪಗಳು ತೈಜಸ ಅನುಗ್ರಹ ಮಾಡ್ತಾನೆ. ಗಣಪತಿ ಆ ವಿಶ್ವನ ಉಪಾಸನೆ ಮಾಡಿ ಏಕಾಕ್ಷರ ಓಂ ಅಂ ಓಂ ಓಂ ಅಜಾಯ ನಮಃ ಓಂ ಅಜಾಯ ನಮಃ ಓಂ ಅಂತ ಓಂ ವಿಶ್ವಾಯ ನಮಃ ಓಂ ವಿಶ್ವಾಯ ನಮಃ ಓಂ ವಿಶ್ವಾಯ ನಮಃ ಓಂ ವಿಶ್ವಾಯ ನಮಃ ಅಂತೇಳಿ ಸೃಷ್ಟಿ ಕಾರ್ಯಕ್ಕೆ ಬೇಕಾದಂತ ರೂಪ ಯಾವುದು ಆ ರೂಪವನ್ನು ಉಪಾಸನೆ ಮಾಡ್ಕೊಂಡು ಆ ಭಾವನೆ ನನ್ನಲ್ಲಿ ಪ್ರಕಟ ಆಗಬೇಕು. ಅವಾಗ ನನ್ನ ದೇಹದೊಳಗೆ ನನ್ನ ಜೀವನದೊಳಗೆ ಯಾವ್ಯಾವ ಹೊಸ ಗುಣಗಳು ಪ್ರಕಟ ಆಗ್ತವೋ ಅವೆಲ್ಲ ಭಗವದ್ರೂಪಗಳ ಉಪಾಸನೆ ಗೊತ್ತಾಗ್ತದೆ. ಅಜಾದಿ 51 ಭಗವದ್ರೂಪಗಳನ್ನ ದಿವ್ಯ ದೇದೀಪ್ತಮಾನ ಕಾಣ್ತಕ್ಕಂಥ ಒಂದು ಶಕ್ತಿ ಈ ಭೂಮಧ್ಯದಿಂದ ಗೊತ್ತಾಗ್ತದೆ ನನಗೆ. ಆ ಮರ್ತ ದೇವತೆಗಳು ಆ ವಾಸನಾ ರೂಪಗಳನ್ನು ತಂದುಕೊಡೋ ಜೊತೆಗೆ ನನ್ನ ಜನ್ಮಾಂತರ ವಾಸನೆಯನ್ನ ಹೊರಗಡೆ ಹಾಕ್ತಾ ಹೋಗ್ತಾರೆ, ತಂದು ತೋರಿಸ್ತಾರ. ಈ ರೀತಿ ನಾವು ಯಾವುದು ಭೂಮಧ್ಯದಲ್ಲಿ ಬರ್ತಕ್ಕಂಥ ರೂಪ ಚಿಂತನೆಯನ್ನ ಮಾಡ್ಕೊಂಡು ಹೋದಾಗ ಸ್ವಾಮಿ ನಮಗೆ ಅನಂತ ರೂಪದಿಂದ ಅನುಗ್ರಹ ಮಾಡ್ತಾನೆ. ಅನುಗ್ರಹ ಮಾಡ್ತಾನೆಂಬೋ ದಿವ್ಯ ಚಿಂತನೆ ನನಗೆ ದೃಢ ಬರಬೇಕು. ದೃಢ ಬಂದಾಗ ಮಾತ್ರ ಏನಪ್ಪ ನನಗೆ ಆ ಎರಡುಗಳ ಕ್ರಮದಲ್ಲಿರ್ತಕ್ಕಂಥ ಗರುಡನ ಅನುಗ್ರಹ ಆಗ್ತದೆ. ಕೃಷ್ಣನ ಉಪಾಸನೆ ಇಲ್ಲೇ ಇನ್ನೊಂದು ವಿಶೇಷ ತಿಳ್ಕೋಬೇಕು. ಏನಂತಂದ್ರೆ ಅಗ್ನಿನಾರಾಯಣನ ದರ್ಶನ ಆದ ನಂತರ ಕೃಷ್ಣನ ದರ್ಶನ ಆಗ್ಬೇಕು. ಕೃಷ್ಣನ ದರ್ಶನ ಆತಂದ್ರೆ ಗರುಡ ದೇವರ ಅನುಗ್ರಹ ಆಗ್ತದೆ. ಗರುಡ ದೇವರ ಅನುಗ್ರಹ ಆತಂದ್ರೆ ನಂಗೆ ಗರುಡ ಮಾರ್ಗ ಸಿಗ್ತದೆ. ಒಮ್ಮೆಲೆ ಹೈಗ್ರೀವ ಉಪಾಸನೆ ಆಗ್ತದೆ. ಎಲ್ಲೇ ದ್ವಾದಶಿ ಸಹಸ್ರಾಧಾರದಲ್ಲಿ ಬೇರೆ ಬರ್ತಕ್ಕಂಥ ದಳ ಇರ್ತದೆ, ಅಲ್ಲಿರ್ತಕ್ಕಂತಹ ಆ ಬ್ರಹ್ಮದೇವರ ಹತ್ರ ಕುತ್ಕೊಂಡು ನಾನು ಏನ್ ಮತ್ತೆ ಪಾಠವನ್ನು ಆರಿಸ್ತಾ ಇದ್ದೀನಿ. ಆ ಮಟ್ಟಕ್ಕೆ ಈ ಎರಡು ಬೆಳೆದ ಕಮಲ ಕಾರ್ಯ ಮಾಡ್ತಾರೆ. ನಾವು ಅದನ್ನ ವಿರಾಟ್ ರೂಪದ ಉಪಾಸನೆ ಗೋಪಾಲ್ ರಾಯರು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಆ ವಿರಾಟ್ ರೂಪದ ಉಪಾಸನೆ ಮಾಡೋದ್ರಿಂದ ದೇದೀಪ್ತಮಾನ ಇರ್ತಕ್ಕಂಥ ತಮ್ಮ ಸ್ವರೂಪ ಜ್ಞಾನ ಬಂತು. ಗರುಡ ದೇವರು ನಮಗೆ ಉಪಾಸನೆ ಮಾಡಬೇಕು, ಕೊಡಬೇಕಿದೆ ವಿರಾಟ್ ರೂಪ ಚಿಂತನೆ. ವಿರಾಟ್ ರೂಪ ಯಾವುದು? ಈ ಮನುಷ್ಯ ರೂಪ, 14 ಲೋಕದಲ್ಲಿ ಬರ್ತಕ್ಕಂಥ ರೂಪ. ಅದು ಇದರಲ್ಲೇ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ವಿಶ್ವರೂಪ, ವಿಶ್ವ ವಿರಾಟ್ ರೂಪ. ಇದು ಈ ದೇಹದ ರೂಪ ತತ್ವ ಯಾವುದು? ಈ ಸ್ಥೂಲ ಶರೀರದ ವಿರಾಟ್ ರೂಪ. 14 ಲೋಕಗಳ ಅಲ್ಲಿ ಇರ್ತಕ್ಕಂಥ ರೂಪ ಜೊತೆಗೆ ಏನಪ್ಪ ಅಂದ್ರೆ ಒಳಗೆ ಸಪ್ತ ಧಾತುಗಳು, ಸಪ್ತಾವರಣಗಳು, ಈ ಎಲ್ಲ ವಿಚಾರಗಳನ್ನ ದೇಹದೊಳಗ ಏನಪ್ಪ ಕಾಣ್ತಕ್ಕಂಥ ಅಲ್ಲೇ ಈ ಬಹಿರ್ಚಕ್ಷುರಿಂದ ವಿಶ್ವನಿಂದ ಬರೀ ಗಣ್ಣಿಂದ ನಾನು ವೇತನ ಹೋಗ್ತೀನಿ, 4 ಚಕ್ಕಿಂದ. ಆದ್ರೆ
ಒಳಗ ನನ್ನ ದೇಹದೊಳಗ ಆ ಎಲ್ಲ ವೈಕುಂಠದ ಚಿಂತನೆಗೆ ಬರಬೇಕು. ಒಂದೊಂದು ದಳದ ಒಂದೊಂದು ಕಮಲದಲ್ಲಿ ಬರ್ತಕ್ಕಂಥ ರೂಪಗಳ ಚಿಂತನೆ, ಆ ಎಲ್ಲ ದಳಗಳು ಓಪನ್ ಆಗಿ ಅಲ್ಲಿರ್ತಕ್ಕಂಥ ಭಗದ್ರೂಪ, ಅಲ್ಲಿರ್ತಕ್ಕಂಥ ಆ ಏನಪ್ಪ ಅಂದ್ರೆ ಮುಖ್ಯ ನಿಯಾಮಕದ ಅದು ರೂಪ, ಆಮೇಲೆ ಅಧಿನಿಯಾಮಕ ಒಂದೊಂದು ದಳಕ್ಕ ಒಬ್ಬೊಬ್ಬ ಭಗದ್ರೂಪಗಳು ಅಂತ ಬರ್ತದೆ. ದ್ವಾದಶ ದಳದಲ್ಲಿ ಮಿತ್ರರಿಂದ ಧೂಮ್ರತನಿಗೆ ಹೆಂಗ್ ಬಂದಿತ್ತು, ಆ 6 ದಳ ಕಮಲದಲ್ಲಿ ಮಿತ್ರರಿಂದ ಹಿಡಿದು ಏನಪ್ಪಾ ಸಣ್ಣ ಮೈಸೂರಿ ಆ ರೀತಿ ಬಂದ್ರು, ಆ ರೀತಿ ಅಷ್ಟದಳ ಕಮಲದಲ್ಲಿ ಏನಪ್ಪ ಅಂದ್ರ 8 ಭಗದ್ರೂಪಗಳು, ವಿಶ್ವ ತೈಷ ಪ್ರಾಜ್ಞತುರ್ಯ ಆತ್ಮ, ಜೊತೆಗೆ ಏನಪ್ಪ ಅಂದ್ರ 8 ದೇವತೆಗಳು, ಪೂರ್ವದಿಂದ ಇಂದ್ರ, ಅಗ್ನಿಯಾಗಿ ಈಶಾನ್ಯ ತನಕ ಹೆಂಗ್ ಬಂದ್ರು ಭಗದ್ರೂಪಗಳು. ಆಮೇಲೆ ಬುಧ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅಂತ ಇವರು ರಾಜಶೇಖರಲ್ಲಿ ಬರ್ತಕ್ಕಂಥ ಗ್ರಹಗಳು, ದಿಕ್ಪಾಲಕರು, ಈ ರೀತಿ ಒಂದೊಂದು ಉಪಾಸನೆ ಅವರವರ ಭಗವದ್ ರೂಪ ದರ್ಶನ ಆಗಬೇಕು, ಮೂಲ ರೂಪ ದರ್ಶನ ಆಗಬೇಕು. ಇದು ಈ ದ್ವಿದಳ ಪದ್ಮದಲ್ಲಿ ಶೋಭಿಪದ ಕಂಠದ ಕಂಠದಲ್ಲಿ ಆ ಜ್ಞಾನ ಗರುಡನ ಉಪಾಸನೆ, ಆ ದ್ವಿದಳ ಕಮಲದಲ್ಲಿ ಎಲ್ಲ ಚಿಂತನೆ ಅದು ದಿವ್ಯ ಜ್ಞಾನ ಹೊಂದಬೇಕು. ದಿವ್ಯ ಜ್ಞಾನ ಹೊಂದಕ್ಕೆ ಆ ಗರುಡನ ಉಪಾಸನೆ ಮಾಡ್ಕೊಂಡ ಮಾತ್ರ ಸಾಧ್ಯ ಆಗ್ತದೆ. ಕೃಷ್ಣನ ಉಪಾಸನೆ ಬ್ರಹ್ಮವಾಯುದೇವ ನಮಗೆ ಆ ಜ್ಞಾನದ ಸಾರವನ್ನು ಕೊಡ್ತಾರೆ. ಭಾಗವತ ಭಾರತ ರಹಸ್ಯವನ್ನು ಏನು ತಿಳಿಬೇಕಲ್ಲ, ನನಗೆ ಅಲ್ಲಿ ಗೊತ್ತಾಗ್ತದೆ. ಅಲ್ಲಿವರೆಗೂ ನನಗೆ ಎಲ್ಲ ಅಯೋಮಯ, ಯಾಕಂದ್ರೆ ಎಲ್ಲ ದೇಶರು ಎಲ್ಲ ಕೆಲಸ ಮಾಡ್ತಿರ್ತಾರ. ಸತ್ಯಲೋಕಕ್ಕೆ ಹೋಗ್ಬೇಕು. ಅಲ್ಲಿ ಹೋದಾಗ ಏನಾಗ್ತದೆ, ಇವ್ರು ಎಲ್ಲಿ ವಾಯು ಬ್ರಹ್ಮದೇವ ಇರ್ತಾರೋ ಅಲ್ಲೇ ದೈತ್ಯರಿಗೆ ಹೋಗ್ಲಿಕ್ಕೆ ಸಾಧ್ಯ, ರುದ್ರದೇವರು ಹೋಗ್ಲಿಕ್ಕೆ ಆಗಲ್ಲ. ಅಂತಹ ಉತ್ತಮ ಸ್ಥಾನವನ್ನು ನಾನು ಇದರಿಂದ ಸಾಧನೆ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದ ಅಂತ ಹೇಳ್ತಾರೆ. 500 ಒಂದು ದಳಕ್ಕೆ 500 ಅಂತೆ, 1000 ಶ್ವಾಸಕಾಲ 2 ಗಳಿಗೆ ಏನಪ್ಪ ಅಲ್ಲಿದ್ದು ಉಪಾಸನೆ ಉಪಾಸನೆ ಮಾಡ್ತಾರಂತ ನಾವು ಇಂತ ತಗೊಂಡಾಗ ಮಾತ್ರ ಆಗ್ತದೆ. ನಿನ್ನೆ ಏನ್ ಹೇಳ್ಬೇಕಾಗಿತ್ತು, ಇಲ್ಲೇ 2 ಭಾಗ ಬರ್ತದೆ. ಒಂದು ಭಾಗ ಕೃಷ್ಣನಿಂದ ಗರುಡನಿಂದ ಪೂಜಿತರಾಗಿರ್ತಕ್ಕಂತಹ ಕೃಷ್ಣ ಯಾಕಂದ್ರ ನನ್ನ ಅನಂತ ಜನ್ಮದ ಪಾಪವನ್ನ ನಿವಾರಣೆ ಮಾಡ್ತೀನಿ. ಪುಣ್ಯದಿಂದ ನಾನು ಅಲ್ಲಿವರೆಗೆ ಹೋಗಿನಿ. ಇನ್ನು ಪ್ರಾರಬ್ಧ ಕರ್ಮ ಅಂತ ಬರ್ತದೆ 2. ದುಃಖ ಪ್ರಾರಬ್ಧ, ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ದುಃಖ ಪ್ರಾರಬ್ಧ ಮತ್ತು ಸುಖ ಪ್ರಾರಬ್ಧ ಅಂತ 2 ಇರ್ತಾವ. ಈ 2 ಜನ ಕಮಲದ ವಿಶೇಷ ಅರ್ಥ ಒಳಗಡೆ ಬರ್ತಕ್ಕಂಥ ಆ ಕೃಷ್ಣ ದುಃಖ ಪ್ರಾರಬ್ಧ ಬಹಳ ಬಂದಿರ್ತದ್ರ, ಅವಾಗ ಗರುಡ ದೇವರೇನಪ್ಪ ಅಂದ್ರ ಆ ವಿಷವನ್ನ ತೆಗಿತಾರೆ. ಕೃಷ್ಣ ಆ ಪಾಪವನ್ನು ತೆಗಿತಾರೆ. ವಿಷ ಯಾವುದು, ವಿಷಯದ ವಿಷ ಹೋಗ ಗರುಡ ಬಂದು. ಇದು ನಾವು ರಾಮಾಯಣದಲ್ಲಿ ಕೇಳ್ತಾ ಇದ್ವಿ. ರಾಮಾಯಣದೊಳಗೆ ಕೇಶಿ ದೇವರಿಗೆ ನಾಗಾಸ್ತ್ರವನ್ನು ಹಾಕೊಂಡಿದ್ವಿ, ಸರ್ಪಾಸ್ತ್ರ ಹಾಕಿದ್ದ ಮೇಘನಾಥ. ಗರುಡ ಮೂಲ ರೂಪದಲ್ಲಿ ಬಂದ ಸರ್ಪಾಸ್ತ್ರದಿಂದ ನಾಗಬಂಧನ ಬಿಡುಗಡೆ ಹೊಂದ್ತಾನೆ. ಹಂಗ ನನಗೆ ನಾಗಬಂಧನ ಯಾವುದಂದ್ರೆ ವಿಷಯಗಳ ಉಪಾಸನೆ ಅಂತ ಬರ್ತದೆ, ಅದೇ ವಿಷ. ಅದನ್ನ ಗರುಡ ನಮಗೆ ಪರಮಾನುಗ್ರಹ ಮಾಡಿ ಕೃಷ್ಣನಿಂದ ಆ ಭಾಗವನ್ನು ತೆಗೆದುಹಾಕ್ತಾನೆ. ಅವಾಗ ನನಗೆ ಆ ಮಾರ್ಗ ಸುಲಭ ಆಗ್ತದೆ. ಏನಾಗಿ ನಮಗಿಲ್ಲೆಲ್ಲ ನಾನು ಇಷ್ಟೆಲ್ಲ ಪಾಲನೆ ಮಾಡ್ತೇನೆ ಗೋಪಾಲ, ನನ್ಗೆ ಯಾಕೆ ದುಃಖ ಅದ ಅಂದ್ರೆ ನನ್ ಪೆಂಡಿಂಗ್ ಬಹಳ. ಯಾವಾಗ ದೊಡ್ಡ ದೊಡ್ಡ ದುಃಖ ಬರ್ತಾವ, ನಮಗೆ ದೊಡ್ಡ ದೊಡ್ಡ ಆಪತ್ತುಗಳು ಬರ್ತಾವ, ಅದು ಹೆಂಗ್ ಬಂದ ತಾನೇ ಹೋಗಿ ಮಳೆ ಬಂದಿರ್ತದ. ಮಳೆಗಾಲ ನೋಡು ದೊಡ್ಡ ದೊಡ್ಡ ಮೋಡಗಳು ಬರ್ತಾವ, ಅದ್ರ ಮಳೆ ಬೆಳಂಗಿಲ್ಲ, ಹಂಗ ಮುಂದೆ ಹೋಗ್ಬಿಡ್ತಾವ. ಅದ್ರಂಗ ಈ ದುಃಖ ಪ್ರಾರಂಭ ಅಂಬೋದು ಬಹಳ ದೊಡ್ಡದಿರ್ತದೆ. ಪ್ರತಿ ಒಂದ್ ಜನದಾಗ ತೆಗೆದು ಸ್ವಲ್ಪ ಹಂಗ ಇಟ್ಟಿರ್ತಾನೆ, ಮತ್ತೆ ಮುಂದ್ಸಲ ನೋಡಮ್ಮ.
ಅದರಂತೆ ಸುಖ ಪ್ರಾರಬ್ಧವನ್ನು ಯಾಕೆ ಇಟ್ಟಿರ್ತಾನಂದ್ರೆ ಮುಕ್ತಿಗೆ ಬರಬೇಕಾದ್ರೆ ಕೊನೆ ಗಳಿಗೆ 1 ಜನ್ಮ 2 ಜನ್ಮ ಇದ್ದಾಗ ಈ ದುಃಖ ಪ್ರಾರಬ್ಧ ಹೆಚ್ಚು ಕೊಡ್ತಾನೆ. ವಿಶೇಷ ಹೇಳ್ಬೇಕಂದ್ರೆ ಅಪರೋಕ್ಷ ಜ್ಞಾನಿಗಳು ಸಹಿತ ಯಾವ ಬರ್ತದ ಈ ತುಚ್ಛ ಪ್ರಾಣಿ ಜನ್ಮ ಕೊಟ್ಟು ಅದ್ರ ಭೋಗ ಮಾಡಿ ಹಾಕಿಬಿಡ್ತಾರೆ. ಭಯಂಕರ ದುಃಖ ಪ್ರಾರಬ್ಧ ಇತ್ತು ಅಂದ್ರು. ಪ್ರಾಣಿ ಜನ್ಮ ಈ ಜೀವನೊಳಗೆ ಹಾಕಿ ಆ ಎಲ್ಲ ದುಃಖವನ್ನ ಆ ಪ್ರಾಣಿಯಲ್ಲ 90% ತೆಗೆದು ಹಾಕ್ತಾರೆ. ಮನುಷ್ಯ ಜನ್ಮ ಬಂದಾಗ ಅದು ಸ್ವಲ್ಪ ದುಃಖ ಕೊಟ್ಟು ತೆಗೆದು ಹಾಕ್ತಾನ. ಸುಖ ಪ್ರಾರಬ್ಧವನ್ನ ಅನೇಕ ಕಡೆ ಅನೇಕ ಜನ್ಮ ಎತ್ತಿಸ್ಬಿಡ್ತಾನೆ ತಕ್ಕ. ಆ ಜ್ಞಾನ ಸುಖ ಲೌಕಿಕ ಸುಖ ಅಲ್ಲ, ಪರಮಾತ್ಮನ ಮಹಿಮೆಯನ್ನ ಕೊಂಡಾಡ್ತಕ್ಕಂಥ ಸುಖವನ್ನ ಅನೇಕ ಕಡೆ ಏನಪ್ಪ ತೋರಿಸ್ತಾ ಹೋಗ್ತಾರೆ. ತೋರಿಸಿ ಅವ್ರಿಗೆ ಆ ಭಾವ ಇದನ್ನ ಸಂತೋಷವನ್ನ ಆನಂದವನ್ನ ಕೊಡ್ತಾರೆ. ಅದು ಯಾಕೆ ಆನಂದ ಕೊಡ್ತಾರೆ ಅಂದ್ರೆ ಮುಕ್ತಿಯೊಳಗೆ ಆನಂದ ಅಭಿವೃದ್ಧಿ ಆಗ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಆನಂದ ಹಾಸ್ಲಾಗ್ತದೆ. ಅಂದ್ರೆ ಹೆಂಗ ಈಗ ನಾವೊಂದು ಲೌಕಿಕ ದೃಷ್ಟಾಂತ ಕೊಡ್ಬೇಕಂತಂದ್ರೆ ನಾನು ಇವತ್ತೊಂದು 500 ರೂಪಾಯಿ ಇಟ್ಕೊಂಡು ಒಂದು ಸಿನಿಮಾಕ್ಕೆ ಹೋಗಿದ್ದೆ ಅಂದ್ರೆ ನನ್ನ ಹತ್ರ 500 ರೂಪಾಯಿ ಇತ್ತಂದ್ರೆ 300 ರೂಪಾಯಿ ಕೊಟ್ಟು ಏನ್ ಮಾಡ್ತೀನಿ, ಬಾಲ್ಕನಿಗೆ ಹೋಗ್ತೀನಿ. 300 ರೂಪಾಯಿ ಇತ್ತು ಅಂದ್ರೆ ಒಂದು 100 ರೂಪಾಯಿ ಭೋಗಕ್ಕೆ ಇಟ್ಕೊಂಡು ಒಂದು 200 ರೂಪಾಯಿ ಕೊಟ್ಟು ಫಸ್ಟ್ ಕ್ಲಾಸ್ ಹೋಗ್ತೀನಿ. 200 ರೂಪಾಯಿ ಇದ್ರೆ ಏನ್ ಮಾಡ್ತೀನಿ, ಸೆಕೆಂಡ್ ಕ್ಲಾಸ್ ಹೋಗ್ತೀನಿ ತೆಗೆದಿಟ್ಟು ನಾನು. ಅದು ಕಡಿಮೆ ಇತ್ತು ಅಂದ್ರೆ ಜನರಲ್ ಹೋಗ್ತೀನಿ ತೆಗೆದಿಟ್ಟು. ಹಂಗ ನನ್ನ ಮುಕ್ತಿಗೆ ಏನಪ್ಪಾ ಅಂದ್ರೆ ಎಷ್ಟು ಬೇಕು ಅಷ್ಟು ತೆಗೆದಿಟ್ಕೊಂಡು ಇಲ್ಲಿ ಈ ಭೋಗ ಕೊಡ್ತಾನೆ ಪರಮಾತ್ಮ. ಆದ್ರೆ ಯಾವುದೇ ಫಲವನ್ನ ಬಯಸದೆ ಹರಿಯ ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ಭಗವದ್ ರೂಪ ಏನವಲ್ಲ ಅವು ಅವ್ರಿಗೇನಪ್ಪಾ ಅಂದ್ರ ಆನಂದದ ಆ ದುಃಖ ಕೊಟ್ಟಾಗ ಆ ದುಃಖದ ಲೇಪ ಆಗ್ಲಾರ್ದಂಗ ಆ ಪ್ರಾರಬ್ಧ ದುಃಖ ಸುಖ ಪ್ರಾರಬ್ಧ ಬರ್ತಲ್ಲ ಅದನ್ನ ಕೊಟ್ಟು ಆ ದುಃಖವನ್ನು ತೆಗೆದು ಹಾಕ್ತಾ ಹೋಗ್ತಾರೆ. ಅದು ಗೊತ್ತೇ ಆಗೋದಿಲ್ಲ. ಹೆಂಗ ಗೊತ್ತಾಗೋದಿಲ್ಲ ಅಂತಂದ್ರೆ ಈಗ ಹವಾಯಿ ಶಿಲ್ಪ ಹಾಕೊಂಡಿರ್ತೀವಿ ನಾವು, ಒಂದು ಮುಳ್ಳು ಚುಚ್ಚಿ ಬಿಡ್ತದೆ. ಅದು ಆಕ್ಚುಯಲ್ ಅಂದ್ರೆ ನನ್ನ ಭೋಗ ಇತ್ತು, ನನ್ನ ಬರಿಗಾಲಿ ಶುದ್ಧ ಮುಳ್ಳು ಒಳಗೆ ಕಾಲ ಹೋಗ್ಬೇಕಾಯ್ತು. ಪರಮಾತ್ಮ ಸುಖ ಪ್ರಾರಬ್ಧ ಮದಿತ್ತಲ್ಲ ಅದನ್ನ ಆ ಚಪ್ಪಲಿ ಕೊಟ್ಟು ಆ ಚಪ್ಪಲಿ ಒಳಗಿನ ಮೆಲ್ಲಕ್ಕೆ ಮ್ಯಾಲ ಚೂರ ಶಿಸ್ತ. ಇದು ನೀವು ನಿಮ್ಗೆಲ್ಲ ಅನುಭವ ಬಂದು ನೋಡ್ಬೇಕು. ಪಾದಕ್ಕೆ ಕಂಟಕ ಶೀಕಿತ ಮೊದಲಾದ ಅನಿದ ಹೋಯ್ ಅಂದ್ರೆ ಪಾದಕ್ಕೆ ಅಂದ್ರೆ ಪಾದಕ್ಕೆ ಹಾಕ್ತಾನೆ ಚಪ್ಪಲಿ. ಶೀಕಿತ ಅಂದ್ರೆ ಮುಳ್ಳು ಕಲ್ಲು ಗಾಜು ಇವು ಚಪ್ಪಲಿ ಇಲ್ಲದೆ ಹೋದ್ರೆ ಶಿಸ್ತವ. ಚಪ್ಪಲಿ ಇತ್ತಂದ್ರೆ ಅವು ನಮ್ಗೆ ಏನ್ ಮಾಡ್ತವ. ಅದ್ರಂಗ ಭಗವಂತನ ಮಹಿಮೆಯನ್ನ ಏನಪ್ಪ ನಾವು ರಕ್ಷಣೆ ಮಾಡ ಆ ಪುಣ್ಯ ಪ್ರಭಾವದಿಂದ ನಾನು ಭಗವಂತನ ಆ ದುಃಖ ಪ್ರಾರಬ್ಧವನ್ನು ಕಳ್ಕೊತೀನಿ. ದುಃಖ ಪ್ರಾರಬ್ಧ ಕಳ್ಕೋಬೇಕು, ಸುಖ ಪ್ರಾರಬ್ಧನ ಕಳ್ಕೋಬೇಕು, ಎರಡು ನಿಲ್ಲಬೇಕು. ನಿಲ್ಲ ಆದಾಗ ಆ ಪರಮಾತ್ಮ ನನಗೆ ಮೇಲ್ ಕರ್ತಾನೆ. ಅವೆರಡು ಮುಗಿಯಲ್ವರೆಗೂ ಬರಂಗಿಲ್ಲ. ಅದಕ್ಕೆ ಮರ್ಯಾದೆ ಹೋತು. ಈಗ ಮಂತ್ರಾಲಯ ಪ್ರಭುಗಳು ಸಾಕ್ಷಾತ್ ನರಸಿಂಹನನ್ನ ತೊಡೆ ಮೇಲೆ ಕೂಡ್ಸ್ಕೊಂಡಿದ್ದ, ತಲೆ ಮೇಲೆ ಕೈ ಇಟ್ಟಿದ್ದ. ಅಂತ ಭಗವದ್ ರೂಪಕ್ಕೆ ತಿಂಗಳಿಗೆ 4-5 ಏಕಾದಶಿ ಬಂದು ಉಪವಾಸ ಮಾಡಿದ್ರು. ಆ ದುಃಖ ಪ್ರಾರಬ್ಧ ಇತ್ತು. ಆ ದುಃಖ ಪ್ರಾರಬ್ಧವನ್ನ ಹೆಂಗೆ ತೆಗೆದ ಪರಮಾತ್ಮ ನಾವು ನೋಡ್ತೀವತ್ತೆ. ಜ್ಞಾನಿಗಳ ಜೀವನ ಚರಿತ್ರೆ ನೋಡ್ಕೊಂಡಾಗ ನನಗೆ ದ್ವಿತೀಯ ಪದ್ಮ ಗೊತ್ತಾಗ್ತದೆ, ಎಲ್ಲರೂ ಗೊತ್ತಾಗದು ನನಗೆ. ಸುಮ್ಮನೆ ಮೇಲ್ನೋಟಕ್ಕೆ ಚುಚ್ಚು ಚಿಂತನೆ ಮಾಡ್ಕೊಂಡು ಹೋಗ್ಬಿಡ್ತೇವೆ ಹೊತ್ತು ಪರಿಪೂರ್ಣವಾದ ಜ್ಞಾನ ನಮಗೆ ಶೂನ್ಯ ಆಗ್ತದೆ. ಅವ್ರ ದುಃಖ ಆಯ್ತಾ, ಆ ದರಿದ್ರ ದೇವಿ ಬಂದು ಆ ರಾಘವೇಂದ್ರ ವೆಂಕಟನಾಥ ನಿನ್ನಲ್ಲೇ ಸ್ವಲ್ಪ ನಾನು ಇರ್ಬೇಕಂತ ಮಾಡೀನಿ, ನಿನ್ನ ಸೇವೆ ತಗೋಬೇಕಂತ ಮಾಡೀನಿ. ಆಯ್ತಮ್ಮ ಅಂದ್ರೆ ದುಃಖ ಬಂತು. ಮನೆಯಾಗಿನೆಲ್ಲ ಕಳು ಮಾಡ್ಕೊಂಡು ಹೋದ್ರು. ಅವ್ರ ಮನೆ ಹೇಗಿದ್ರು ಎಲ್ಲ ತೂತಿದ್ದು ಮನುಷ್ಯ ಮನೆ. ಅವಾಗ ವೆಂಕಟನಾಥ ಹೇಳ್ತಾರ, ನನಗೆ ಕುಡ್ಲಕ್ಕೆ ನೀರಿಗಿಲ್ಲ, ಇವ್ರಿಗೆ ಇದಕ್ಕಿಂತ ಬರ್ತನದಲ್ಲ ಸ್ವಾಮಿಯವ್ರ ಅನುಗ್ರಹ ಮಾಡೋನ್. ಆ ಭಕ್ತಿ ನನ್ನಲ್ಲೇ ಬರಬೇಕು.
ಆ ಜ್ಞಾನ ನನ್ನಲ್ಲಿ ಬರ್ಬೇಕು. ಆ ರೀತಿ ನಾವ್ ಏನಾಗ್ತೀವಿ ಅಂದ್ರೆ ಅಲ್ಪ ವಿದ್ಯಾ ಮಹಾಗರ್ವಿ ಆಗ್ಬಿಡ್ತೀವಿ ನಾವು. ಇಲ್ಲಿ ಜೀವ ಜೀವ ಭೇದ ಅಂತ ಒಂದು ಕೊಟೇಶನ್ ಇಟ್ಕೋತೀವಿ. ಆ ಜೀವ ಬೇರೆ, ಈ ಜೀವ ಬೇರೆ, ಅವ್ರಿಗೆ ನಮ್ಮ ಬಲ್ಲ. ನನಗೆ ಆ ಅನುಭವಕ್ಕಾಗಿ ಏನಪ್ಪಾ ಅಂದ್ರೆ ತೋರ್ಸ್ಲಕ್ಕ ಅವ್ರು ಆ ರೀತಿ ಅವತಾರ ಮಾಡ್ಕೊಂಡ್ ಬಂದಿರ್ತಾರೆ. ಅದು ನಮಗೂ ಲಾಭ ಆಗ್ತದೆ. ಇದು ಕೆಲವೊಂದಿಷ್ಟು ಏನಾಗ್ತಪ್ಪ ಅಂದ್ರೆ ನಮಗೆ ಜ್ಞಾನ ಸ್ವಲ್ಪ ಸ್ವಲ್ಪ ಬಂದಾಗ ಅಜ್ಞಾನ ಹೆಚ್ಚಾಗ್ತದೆ. ಅವ್ರು ಎಷ್ಟು ಕಷ್ಟ ಇರ್ತಾರಪ್ಪ, ಹೆಂಗಾಗ್ಯಾರ ನೋಡಂತ ಹೆಂಗಂತೀವಲ್ಲ, ಹಂಗಲ್ಲ. ಅವ್ರಿಗೆ ಆ ದುಃಖ ಪ್ರಾರಬ್ಧ ಮುಂದೆ ಭಗವದ್ಭಕ್ತರ ದುಃಖ ಪ್ರಾರಬ್ಧ ಬಂದಾಗ ಅದು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ನೀನು ಅಡ್ಡಾದಿ ಹಿಡಿಬೇಡ ಅಂತ ಹೇಳಬೇಕಾಯ್ತು ಜಗತ್ತಿಗೆ. ಅದಕ್ಕೆ ರಾಯರಲ್ಲಿ ಬಂದು ನಿಂತು ಆ ರಕ್ಷಣೆ ಮಾಡಿದ್ದಾನೆ, ತೋರಿಸ್ತು. ಪ್ರಹ್ಲಾದನ ಹತ್ರ ದುಃಖ ಪ್ರಾರಬ್ಧ ಇತ್ತು, ಅದಕ್ಕೆ ಹಾವು ಕಡಿಸಿದ್ರು, ಕಡ್ಲಿಲ್ಲ, ನೀರ ಹಾಕಿದ್ರು, ಬೆಂಕಿ ಹಾಕಿದ್ರು, ಇವೆಲ್ಲ ದುಃಖ ಪ್ರಾರಬ್ಧಗಳೇ. ಇಲ್ಲ ಅಂದ್ರೆ 5 ಜನ್ಮಕ್ಕೆ ಮುಕ್ತಿ ಸಿಗುತ್ತದ. ಅವರೆಲ್ಲ ದೇವತೆಗಳ್ರಿ, ನಾವು ದೇವುಗಳ. ಅವ್ರಿಗೊಂದು ಅನುಗ್ರಹ ಮಾಡ್ತಾನ, ನನ್ನಲ್ಲಿ ಅನೊಪ್ಪಿಲ್ವಾ, ನಮ್ಮಲ್ಲಿ ವಾಯುದೇವ ಇರ್ತಾನಲ್ಲ, ನಮ್ಮಲ್ಲಿ ಬಿಂಬ ಇದ್ದಾನಲ್ಲ, ನಮಗೂ ಆ ಸತ್ಕರ್ಮ ಮಾಡ್ಲಕ್ ಬರ್ತದಲ್ಲ, ನಮಗೂ ಹರಿಕತ ಅಂತ ಹಿಡ್ಕೊಳ್ತೀವಲ್ಲ ನಾವು. ಈ ರೀತಿ ನಾವೇನಪ್ಪ ಅಂದ್ರೆ ವಿಶೇಷ ರೀತಿಯಿಂದ ಏನಪ್ಪ ಅಂದ್ರೆ ಪರಮಾತ್ಮನ ಉಪಾಸನೆ ಮಾಡೋಕೆ ಆ ದ್ವಿದಳ ಪದ್ಮದಲ್ಲಿ ಅದು ಆ ಮರುತ್ತು ಕಣದಿಂದ ವಿಶೇಷ ಫಲ ಸಿಗ್ತದೆ. ಆ ಗರುಡ ದೇವರು ಏನ್ ಮಾಡ್ತಾನೋ ಅಂದ್ರೆ ಪ್ರತಿನಿತ್ಯ ಯೋಗಿಗಳ ಹೃದಯಕ್ಕೆ ನೆಲಕ ನಿಗಮಾಮೈಕ ವಿನತನ ಭೂ ಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ಏನಪ್ಪ ಗುರು ನಾಗರಾಜರ ಪದಗೆ ನೆನಪು ಮನವಾನ ವರ್ತ ಅಂತ ಹೇಳೇನಪ್ಪ ಅಂದ್ರೆ ಆ ಈ ಶೇಷದೇವರ ಉಪಾಸನೆ ಮಾಡ್ತಾರೆ. ಗರುಡ ದೇವರು ಜಗದುದರನ ಜಗದುದರನ ಸೋಮನ ನಿಜ ಪದಗಳಂತ ಕರಾಬ್ಜ ಪದವಿಗ ಧರಿಸಿ ನಕಪ ಅಂತ್ಯೊಳ ರಮಣೀಯಕರವಾದ ನಗದರ ಪ್ರತಿಬಿಂಬ ಕಾಣುತ್ತೆ. ನಿಜ ಹರಸಿ ಹಿಂಪಗಳು ಹಿಗ್ಗುವ ಹೆಗ ಕುಲಾಧಿಪ ಕೊಡದೆ ಮಂಗಳ ಸಕಲ ಜನರಿಗೆ ಆ ನನ್ನ ಕೈಯೊಳಗ ಪರಮಾತ್ಮನ 2 ಪಾದವನ್ನ ಕೊಟ್ಟು ಬಿಡ್ತಾನೆ ಗರುಡ. 2 ಕೈಗೆ 2 ಏನೋ ಪರಮಾತ್ಮ ಪಾದ ಬಿಟ್ಟು. ನಂಗೆ ಹಸಿವು ಅಂದ್ರೆ ಆತ್ನೆ ಜ್ಞಾನ. ಆ ಜ್ಞಾನ ನನಗೆ ವಿಶೇಷ ಆನಂದ ಸಿಗ್ತಾ ಇರ್ತದೆ. ಯಾವುದು ಆ ಶೇಷನ ತೆಗೆದಾಕ್ತಾನೆ ಗರುಡದೇವರು ಬಂದ ಅಂದ್ರೆ ನನ್ನೊಳಗ ನನ್ನ ದೊಡ್ಡ ಈ ದ್ವಿದಳ ಕಮಲಕ್ಕೆ ಹೋದ್ನಿ ಅಂದ್ರ ಜೀವಿ ಅಲ್ಲೇ ನನ್ನ ಜನ್ಮಾಂತರದ ದೋಷ ಅಜ್ಞಾನದಿಂದ ಆಗ್ತಕ್ಕಂಥದ್ದು ಜನ್ಮಾಂತರದ ಏನಪ್ಪ ಅಂದ್ರೆ ದುಷ್ಕರ್ಮಗಳನ್ನ ತೆಗೆದು ಹಾಕಿ ತೇಜಸ್ವಿಮಾನ ಪರಮಾತ್ಮನ ರೂಪವನ್ನ ಅಲ್ಲೇ ಜ್ಞಾನ ಜ್ಯೋತಿಯನ್ನ ತೋರಿಸ್ಕೊಡ್ತಾನ. ಕಾಂತಿ ತಾರತಮ್ಯ ಅಂತ ಬರ್ತದೆ. ಅವಾಗ ನನಗೆ ಈ ದ್ವಿದಳ ಕಮಲ ಅದು ಪ್ರಕಟ ಆದಾಗ ಆ 2 ದ್ವಿದಳ ಕಮಲ ನೋಡ್ಬೇಕು ನಾವು. ಮಧುಪುಷ್ಪ ವರ್ಣ ಅಂದ್ರೆ ಹೆಂಗಿರ್ತದ, ಜೇನು ತುಪ್ಪದ ಬಣ್ಣದಿಂದ ಇರ್ತದ ನಮ್ಮ ದ್ವಿದಳ ಕಮಲ. ಜೇನು ತುಪ್ಪದ ಬಣ್ಣ, ಆ ಬಣ್ಣದೊಳಗ ಕಮಲದೊಳಗ ಏನಪ್ಪ ಅಂದ್ರ ಜೀವಿ ಎಷ್ಟು ಸತ್ವಗುಣ ಮಾಡಿದಾನೆ, ಎಷ್ಟು ಏನಪ್ಪ ಏಕಾದಶಿ ಇಂದ್ರಿಯಗಳಲ್ಲಿ ಪರಮಾತ್ಮ ರೂಪವನ್ನು ಎಷ್ಟು ನೋಡಿದಾನೆ, ಎಷ್ಟೆಷ್ಟು ಬೇರೆ ನೋಡಿದಾನೆ. 21 ರೂಪದಲ್ಲಿ ಒಂದು ಬತ್ತಿ ಒಂದೇ ದಳದ ಒಂದು ಇಂದ್ರಿಯಗಳಲ್ಲಿ ಪರಮಾತ್ಮ ಕಾಣಲೆ ಅಂದ್ರೆ ಒಂದು ದೀಪ ಬೀಳುತ್ತೆ, ಒಂದು ಬತ್ತಿ ಇದು. ಅದರಂತೆ 5 ಬತ್ತಿ ರೂಪ, 10 ಬತ್ತಿ ರೂಪ, 20 ಬತ್ತಿ ರೂಪ, 25 ಬತ್ತಿ ರೂಪ, 51 ಬತ್ತಿ ಜ್ಯೋತಿ, 100 ಬತ್ತಿ ಜ್ಯೋತಿ. ಹಿಂಗ ನಮ್ಮ ನಡುವೆ ಏನಪ್ಪ 2 ದ್ವಿದಳ ಕಮಲದ ರೂಪದಿಂದ ಮುಂದೆ ಹೋದಾಗ ಆಜ್ಞಾ ಚಕ್ರ ಉತ್ಪನ್ನ ಆಗ್ತದೆ. ಅಲ್ಲೇ ನಾನು ಇಲ್ಲಿಂದ ಹಿಡಿದು ಎಲ್ಲಿ ಬೇಕಾದ್ರೂ ನಾನು ಒಳಗಡೆ ಹೋಗ್ಬೋದು. ಆ ಜ್ಞಾನ ನನ್ಗೆ ಕಾಂತಿ ಕಾಡ್ತೀನಿ. ನನ್ಗೆ ಯಾಕೆ ಕಾಣ್ತಾ ಇಲ್ಲ ಅಂದ್ರ ನಾನು ಇನ್ನು ಅಲ್ಲಿವರೆಗೆ ಹೋಗಿಲ್ಲ, ನನಗೊಳಗ ಕಮಲ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ? ನಾನು ಆ ವಿಚಾರಕ್ಕೆ ಬಂದಿಲ್ಲ. ಅಲ್ಲಿ ದಳ ಏನದಲ್ಲ
ಆ ಮಧು ಜೇನ್ ಜೇನ್ ತುಪ್ಪದಂತ ರೂಪ, ಈ ವರ್ಷಗಳ ಕಮಲದ ಬರ್ತಕ್ಕಂಥ ರೂಪ, ಗುಲಾಬಿ ರೂಪ, ಕೆಂಪು ರೂಪ, ಅವೆಲ್ಲ ಓಪನ್ ಮಾಡ್ತಾ ಹೋಗಕ್ಕೆ ಒಳಗಡೆ ಇಳಿದು ಜ್ಞಾನದ ಕೈಯನ್ನೇ ಬಿಟ್ಟು ಆ ಕಮಲವನ್ನು ಎತ್ತಿ ನೀವು ತೆಗೆದು ನೋಡ್ರೆ ಒಳಗ ಪರಮಾತ್ಮ ರೂಪ ಹೆಂಗ್ ಕಾಣ್ತದ, ಪ್ರಾಜ್ಞಾನ ರೂಪ ಚಿಂತನೆಯನ್ನು ಹೆಂಗ್ ಗೊತ್ತಾಗ್ತದೆ ನನಗೆ. ಈ ರೀತಿ ನಾವೇನ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡಲಿಕ್ಕೆ ಈ ಉಪಾಸನೆ ಬಹಳ ಅತ್ಯಂತ ಅದ್ಭುತ. ನಾವು ಸತ್ವ ಜೀವರೇನಿದ್ದಲ್ಲ ಸಾಧನೆ ಮಾಡ್ಕೊಳಕ್ಕೆ ಬರೇ ಢೋಂಗಿ ಸಾಯಿಬಾಬಾ ಸಾಬ ಆದಂಗೆ ಆಗ್ಬಾರ್ದು. ತೋರ್ಸ್ಲಕ್ಕ ಮೇಲೊಂದು ರೂಪ ಒಳಗೊಂದು ರೂಪ ಆಗ್ಬಾರ್ದು. ಒಳಗೇನದೋ ಅದೆಲ್ಲ ಹರಿಗೆ ಸಮರ್ಪಣೆ ಮಾಡೋಣ. ಒಳಗೇನದೋ ಅದೆಲ್ಲ ಆ ಬಿಂಬಕ್ಕೆ ಸಮರ್ಪಣೆ. ಒಳಗೇನದೋ ಅದು ಹರಿ ಬಿಂಬ ಗೊತ್ತಾಗಲ್ಲ, ಗುರುಗಳು ಸಮರ್ಪಣೆ ಮಾಡೋಣ. ಅದಕ್ಕೇನಪ್ಪ ಅಂದ್ರೆ ನಮ್ಗೆ ಇಬ್ಬರು ಗುರುವನ್ನು ಕೊಟ್ಟಿದ್ದಾನೆ. ಯಾರೋ ಒಂದು ಆತ್ಮೋದ್ಧಾರ ಗುರು, ಒಂದು ಸ್ವರೂಪೋದ್ಧಾರ ಗುರು. ಆತ್ಮೋದ್ಧಾರ ಗುರುಗಳಿಗೆ ಈ ಆತ್ಮವನ್ನ ದೇಹವನ್ನ ಶುದ್ಧ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾರೆ. ಆ ದೇವತೆಗಳು ಏನ್ ಕರ್ಮ ಮಾಡ್ತಂದ್ರೆ ಮೊಟ್ಟ ಮೊದಲು ನೀನ್ ಹಿಂಗಿರುವ ಅಂತ ಮಂತ್ರವನ್ನು ಉಪದೇಶ ಮಾಡಿಸಿ ಮಂತ್ರವನ್ನು ಹೇಳಿ ಜೊತೆಗೆ ದೇಹವನ್ನು ಶುದ್ಧ ಮಾಡ್ತಾರೆ. ಅದು ಎಷ್ಟು ಪ್ರಮಾಣ ಅಂದ್ರ ಎಲ್ಲ ದೇಹದೊಳಗ, ನಮ್ಮ ದೇಹದೊಳಗೆ 21 ಇಂದ್ರಿಯಗಳು, ಅಹಂಕಾರಿಕ ಇಂದ್ರಿಯಗಳು ಬರ್ತಾವಲ್ಲ, ಅಲ್ಲೆಲ್ಲ ಏನಪ್ಪ ಸಾಲಿಗ್ರಾಮ ಶಿಲಾ ರೂಪದಂತೆ ಮಾಡ್ತಾರೋ ಅಲ್ಲೆಲ್ಲ ಕ್ರಿಯೆ ನಡೀತೇವ. ಏನಾಗಿದೆ ದುಃಖ ಅಂದ್ರ ಈ ಕಲಿಯುಗದಾಗ ಅಯ್ಯೋ ಅವೆಲ್ಲ ಮಾಡ್ಕೋದು ಕೂತ್ರು ಸ್ವಾಮಿ, ನಮ್ ಸಂಸಾರ ಹೆಂಗ್ ನಡಿಬೇಕು, ನನ್ನ ಹೆಂಡ್ರ ಮಕ್ಕಳಿಗೆ ಏನ್ ಹೇಳ್ಬೇಕು, ನನ್ನ ಗಂಡಿಗೆ ಹೆಂಗ್ ಕಾರ್ಯ ಮಾಡಬೇಕು, ಅಯ್ಯೋ ಆಗಲ್ಲಪ್ಪ. ಅದು ವಿಸ್ಮರಣೆ ಮಾಡೋದು ದುಃಖ ಆಗ್ತದ. ನೀನ್ ಮಾಡೇ ಮಾಡಿದೆ ಅದೇ ಪೂಜಾ ಅಂತ ಸಮರ್ಪಣೆ ಮಾಡು. ನೀನ್ ಮಾಡೋ ಕರ್ಮ ಭಗವತ್ ಪೂಜಾ ಅಂತ ಮಾಡು ಅಂತ ದಾಸ ಹೇಳ್ಕೊಡ್ತಾರ. ಇದು ಏನಪ್ಪಾ ಅಂದ್ರ ಆ ದ್ವಿದಳ ಕಮಲದಲ್ಲಿ ಬರ್ತಕ್ಕಂಥ ಇನ್ನೂ ಹೆಚ್ಚಿನ ಚಿಂತನೆಯನ್ನ ಮತ್ತೆ ನಾಳೆ ನೋಡೋಣಂತ ಇವತ್ತಿನ 4 ಮಾತುಗಳನ್ನ ಅಸ್ಮತ್ ಭೀಮಮೂರ್ತಿ ಸೀತಾಪತಿ ಶ್ರೀ ಮೂಲ ರಾಮಚಂದ್ರ ಸಮರ್ಪಣೆ ಭಾರತೀಯ ರಮಣ ಮುಖ್ಯ ಪ್ರಾಣಶ್ರೀ ಕೃಷ್ಣಾರ್ಪಣೋಸ್ತು. ಹರೇ ನಮಃ, ಹರೇ ನಮಃ, ಹರೇ ನಮಃ.